ಯಾವಾಗ ಅಧಿಕಾರಕ್ಕೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂತು, ಪ್ರತಿ ವರ್ಷ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳ ಪರೀಕ್ಷೆಗಳನ್ನು ಲೀಕೇಜ್ ಮಾಡಿ ತಮಗೆ ಬಂದವರಿಗೆ ಮಾರಾಟ ಮಾಡಿ ಸಮಾಜದಲ್ಲಿ ಅಶಾಂತಿಯನ್ನ ಮೂಡಿಸತಕ್ಕಂತಹ ಕೆಲಸವನ್ನು ಮಾಡಿದ್ದಾರೆ. ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಬೀದಿ ಪಾಲು ಮಾಡಿದ್ದಾರೆ. ಲಕ್ಷಾಂತರ ಪೋಷಕರಿಗೆ ಇವತ್ತು ಕಷ್ಟಕ್ಕೆ ನಷ್ಟಗಳಿಗೆ ದೂಡಿ ಹಾಕಿದ್ದಾರೆ. ಇಂತಹ ಒಂದು ಸರ್ಕಾರ ಈ ದೇಶದಲ್ಲಿ ಬೇಕಾ ಅಂತ ಹೇಳುವುದು ಪ್ರಶ್ನೆ ಪತ್ರಿಕೆಗಳನ್ನ ಸೋರಿಕೆ ಮಾಡಿ ಮಾರಾಟ ಮಾಡಿದಾಗ ಇದು ಪ್ರಶ್ನೆ ಮಾಡುವ ವಿದ್ಯಾರ್ಥಿಗಳ ಧ್ವನಿಯನ್ನ ಅಡಗಿಸುವುದು ಎಷ್ಟು ಸರಿ? ದೇಶದ ಪ್ರಧಾನಮಂತ್ರಿ ಇದು ಉತ್ತರಿಸಬೇಕು. ಏನು ಪ್ರೊಟೆಸ್ಟ್ ಮಾಡ್ತಿರ್ಬೇಕಾದ್ರೆ ಅವರಿಗೆ ಹೊಡೆಯುವಂತಹ ದೃಶ್ಯಗಳು ಇವತ್ತು ಮಾನವ ಕುಲ ತಲೆ ತಗ್ಗಿಸುವಂತ ಕೆಲಸ ಇದು. ಈ ಕೂಡಲೇ ನಮ್ಮ ನಾಯಕರನ್ನು ಬಿಡುಗಡೆ ಮಾಡಿದ್ರ ಒಟ್ಟಿಗೆ ಆ ಮಕ್ಕಳ ಕುಟುಂಬಕ್ಕೆ ಸೂಕ್ತ ಪರಿಹಾರವನ್ನು ಕೊಡಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಯಾವಾಗ ಅಧಿಕಾರಕ್ಕೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂತು, ಪ್ರತಿ ವರ್ಷ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳ ಪರೀಕ್ಷೆಗಳನ್ನು ಲೀಕೇಜ್ ಮಾಡಿ ತಮಗೆ ಬಂದವರಿಗೆ ಮಾರಾಟ ಮಾಡಿ ಸಮಾಜದಲ್ಲಿ ಅಶಾಂತಿಯನ್ನ ಮೂಡಿಸತಕ್ಕಂತಹ ಕೆಲಸವನ್ನು ಮಾಡಿದ್ದಾರೆ. ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಚೆಲ್ಲಾಟವನ್ನು ಆಡಿದ್ದಾರೆ. ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಬೀದಿ ಪಾಲು ಮಾಡಿದ್ದಾರೆ. ಲಕ್ಷಾಂತರ ಪೋಷಕರಿಗೆ ಇವತ್ತು ಕಷ್ಟಕ್ಕೆ ನಷ್ಟಗಳಿಗೆ ದೂಡಿ ಹಾಕಿದ್ದಾರೆ. ಇಂತಹ ಒಂದು ಸರ್ಕಾರ ಈ ದೇಶದಲ್ಲಿ ಬೇಕಾ ಅಂತ ಹೇಳುವುದು ಪ್ರಶ್ನೆ. ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಗೌರವ ಇದ್ರೆ ಇವತ್ತು ಆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಕೇಳಬೇಕಾಗಿತ್ತು. ಆದರೆ ಪ್ರಧಾನಮಂತ್ರಿಗಳು, ನಮ್ಮ ಶಿಕ್ಷಣ ಸಚಿವರು ಈ ದೇಶದಲ್ಲಿ ಏನೂ ಆಗಿಲ್ಲ, ಏನೂ ನಡೆದಿಲ್ಲ ಅಂತ ಹೇಳಿ ಬಾಯಿಯನ್ನು ಬಿಚ್ಚದೆ ಯಾವುದೇ ಹೇಳಿಕೆಗಳನ್ನ ಲೋಕಸಭೆಯಲ್ಲಿ ನೀಡದೆ ನೇರವಾಗಿ ನದಿಯಂತೆ ಓಡಿ ಹೋಗತಕ್ಕಂಥ ಈ ದೇಶದ ಪ್ರಧಾನಮಂತ್ರಿಗೆ ನಾವು ಧಿಕ್ಕಾರವನ್ನ ಹೋಗಲೇಬೇಕು. ಈ ದೇಶದ ಪ್ರಧಾನಮಂತ್ರಿಗೆ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆಯಲಿಕ್ಕೆ ಹೋಗ್ಬೇಕಾದ್ರೆ ಪೇಪರ್ಗಳನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡಿ ಯಾವುದೋ ಒಂದು ಏಜೆನ್ಸಿಗೆ ಬಾಡಿಗೆ ಕೊಟ್ಟು ಆ ಏಜೆನ್ಸಿಯವರು ಇಡೀ ದೇಶವನ್ನ ಮಾರಾಟ ಮಾಡುತ್ತಿದ್ದ ರೀತಿಯಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನ ಸೋರಿಕೆ ಮಾಡಿ ಮಾರಾಟ ಮಾಡಿದಾಗ ಇದು ಪ್ರಶ್ನೆ ಮಾಡುವ ವಿದ್ಯಾರ್ಥಿಗಳ ಧ್ವನಿಯನ್ನ ಅಡಗಿಸುವುದು ಎಷ್ಟು ಸರಿ? ದೇಶದ ಪ್ರಧಾನಮಂತ್ರಿ ಇದು ಉತ್ತರಿಸಬೇಕು. ಇವತ್ತು ಬಡವರು ಅನೇಕ ವಿದ್ಯಾರ್ಥಿಗಳು ತಮ್ಮ ಆಶೋತ್ತರಗಳನ್ನು ಹೊತ್ತು ಈ ದೇಶದಲ್ಲಿ ವೈದ್ಯರಾಗಬೇಕು, ಬೇರೆ ಬೇರೆ ಪ್ರೊಫೆಷನಲ್ ಕೋರ್ಸ್ಗಳಿಗೆ ಹೋಗಬೇಕು ಅಂತ ಹೇಳಿ ತಮ್ಮ ಸಿದ್ಧತೆಗಳನ್ನ ಮಾಡಿ ತಯಾರಾಗಿ ಬಂದ್ರೆ ಇವರು ಪೇಪರ್ಗಳನ್ನ ಕಾಳಸಂತೆಗೆ ಮಾರಾಟ ಮಾಡಿ, ನಾನು ಇದನ್ನು ಅನೇಕ ಬಾರಿ ನಮ್ಮ ವಿಧಾನ ಪರಿಷತ್ತಲ್ಲೂ ಹೇಳಿದ್ದೆ, ನಾವು ನಮ್ಮ ನೀಟ್ ಪರೀಕ್ಷೆಯಿಂದ ಹೊರಗೆ ಬರಬೇಕು. ನೀಟ್ ಪರೀಕ್ಷೆಯಿಂದ ಅನ್ಯಾಯ ಆಗ್ತಾ ಇದೆ ದೇಶದ ಜನರಿಗೆ, ಅದರಲ್ಲಿಯೂ ಗ್ರಾಮೀಣ ಮಟ್ಟದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ. ನಮ್ಮ ದೇಶದ ಸೀಟುಗಳನ್ನ, ನಮ್ಮ ರಾಜ್ಯದ ಸೀಟುಗಳನ್ನ ಬೇರೆ ರಾಜ್ಯಗಳಿಗೆ ಹೋಗಿ ಹಂಚ್ತಾರೆ, ಇದು ಅನ್ಯಾಯ ಆಗ್ತದೆ ಅಂತೇಳಿ ಮಾತನ್ನ ಹೇಳಿದ್ದೆ. ನಮ್ಮ ರಾಜ್ಯದಲ್ಲಿ ಅತ್ಯಂತ ಒಳ್ಳೆಯ ಕ್ರಮ ಇತ್ತು. ನೀಟ್ ಪರೀಕ್ಷೆಯ ಮೊದಲು ನಮ್ಮ ವೀರಪ್ಪ ಮೊಯ್ಲಿ ದೇಶದ ರಾಜ್ಯದ ಪ್ರಧಾನಮಂತ್ರಿಗಳಾಗಿದ್ದಾಗ, ಮುಖ್ಯಮಂತ್ರಿಗಳಾದಾಗ ಸಿಟಿಯನ್ನು ಜಾರಿಗೆ ತಂದು ನಮ್ಮ ವಿದ್ಯಾರ್ಥಿಗಳಿಗೆ ಯಾರು ತಯಾರು ಮಾಡ್ತಾರೆ ಅವರಿಗೆ, ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ಮೆಡಿಕಲ್ಗಳಿಗೆ ನಾವೇ ನಮ್ಮ ಸೀಟ್ಗಳನ್ನ ಕೊಡ್ತಾ ಇತ್ತು. ಇವತ್ತು ಯಾರೆಲ್ಲ ಮೃತಪಟ್ಟಿದ್ದಾರೆ, 22 ವಿದ್ಯಾರ್ಥಿಗಳು ಇವತ್ತು ಮೃತಪಟ್ಟಿರುವಂತದ್ದು. ಆ ವಿದ್ಯಾರ್ಥಿಗಳಿಗೆ ಸೂಕ್ತ ಪರಿಹಾರಗಳನ್ನು, 1 ಕೋಟಿ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ಏನು ಡಿಮಾಂಡ್ ಇದೆ, ಇದನ್ನು ಕೂಡಲೇ ಕೇಂದ್ರ ಸರ್ಕಾರ ಮಾಡಬೇಕು. ಅದಲ್ಲದೆ ನೀವು 16 ವರ್ಷದ, 17 ವರ್ಷದ, 18 ವರ್ಷದ ಆ ಮಕ್ಕಳು ಏನು ಪ್ರೊಟೆಸ್ಟ್ ಮಾಡ್ತಿರ್ಬೇಕಾದ್ರೆ ಅವರಿಗೆ ಹೊಡೆಯುವಂತಹ ದೃಶ್ಯಗಳು ಇವತ್ತು ಮಾನವ ಕುಲ ತಲೆ ತಗ್ಗಿಸುವಂತ ಕೆಲಸ ಇದು. ನಿಮ್ಮನ್ನು ಯಾವತ್ತೂ ಕೂಡ ಯಾರು ಕೂಡ ಕ್ಷಮಿಸುವುದಿಲ್ಲ ಅಂತ ಹೇಳಿಕ್ಕೆ ಇಚ್ಛಿಸ್ತೇನೆ. ಆದ್ರಿಂದ ಈ ಕೂಡಲೇ ನಮ್ಮ ನಾಯಕರನ್ನು ಬಿಡುಗಡೆ ಮಾಡಿದ್ರ ಒಟ್ಟಿಗೆ ಆ ಮಕ್ಕಳ ಕುಟುಂಬಕ್ಕೆ ಸೂಕ್ತ ಪರಿಹಾರವನ್ನು ಕೊಡಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಇಲ್ಲ ಇದನ್ನು ತಪ್ಪಿದಲ್ಲಿ ಮುಂದಿನ ದಿವಸಗಳಲ್ಲಿ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಭಾರತ ದೇಶದ ಪ್ರತಿ ಒಂದು ಜಿಲ್ಲೆಗಳಲ್ಲೂ ಕೂಡ ಉಗ್ರ ಪ್ರತಿಭಟನೆಯನ್ನು ಎದುರಿಸಲಿಕ್ಕೆ ಸಜ್ಜಾಗಿ ಅಂತ ಕರೆ ಕೊಡ್ತಾ ಇದ್ದೇವೆ. ನಮ್ಮ ದೇಶದ ನಾಯಕರಾದ, ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ಅವರಿಗೆ ಇವತ್ತು ಬಿಜೆಪಿ ಸರ್ಕಾರ
ಸದನದ ಒಳಗೆ ಸದನದ ಹೊರಗೆ ಕೊಟ್ಟುವಂತ ಚಿತ್ರಹಿಂಸೆ, ವಿದ್ಯಾರ್ಥಿಗಳ ಪರವಾಗಿ ಸದನದ ಒಳಗೆ ಮಾತನಾಡಲಿಕ್ಕೆ ಅವಕಾಶ ಕೊಡದೆ ಇವತ್ತು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಇವತ್ತು ವಿದ್ಯಾರ್ಥಿಗಳ ಪರವಾಗಿ ನಿನ್ನೆ ನಡೆದಂತಹ ಹಲ್ಲೆಯ ವಿರುದ್ಧವಾಗಿ ರಾಹುಲ್ ಗಾಂಧಿ ಅವರು ಇವತ್ತು ಏನು ಪ್ರತಿಭಟನೆಯನ್ನು ಮಾಡಿದಾರ, ಈ ವಿದ್ಯಾರ್ಥಿಗಳ ಪರವಾಗಿ ಮಾಡಿದಂತ ಪ್ರತಿಭಟನೆಗೆ ಇವತ್ತು ಕೇಂದ್ರ ಸರ್ಕಾರ ಇವತ್ತು ಹಿಟ್ಲರ್ ದೌರ್ಜನ್ಯವನ್ನು ಮಾಡುತ್ತಾ ಇವತ್ತು ಸರ್ವಾಧಿಕಾರಿ ಧೋರಣೆಯನ್ನು ಮಾಡುತ್ತಾ ನಮ್ಮ ನಾಯಕರನ್ನು ಬಂಧಿಸಿದ್ದಾರೆ. ಈ ಬಂಧನಕ್ಕೆ ಹೆದರುವಂತ ನಾಯಕರು ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಅಲ್ಲ. ಈ ಬಂಧನಕ್ಕೆ ಹೆದರಿ ಓಡುವಂತ ಸಿದ್ಧಾಂತ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಅಲ್ಲ ಎಂಬ ಮಾತನ್ನು ಈ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಬಯಸುತ್ತಿದ್ದೇನೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ